ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಬ್ಲಾಗಲ್ಲಿ ನಾನು ನನಗೆ ನಾನು ಹೇರ್ ಕಲರಿಂಗ್ ಮಾಡ್ತಿದ್ದೆ. ನೀವು ನೋಡಿರ್ಬೋದು, ನಾನು ಆಲ್ರೆಡಿ ಒಂದು ಸಲ ಮಾಡಿದ್ದೆ. ಸೊ ಅದು ಗ್ರೋತ್ ಆಗಿದೆ. ಹಾಗೆ ಮುಂಚೆ ಕೂಡ ಸ್ಮೂತ್ನಿಂಗ್ ಕೂಡ ಮಾಡಿದ್ದೆ ಆಲ್ರೆಡಿ. ಸೊ ಅದು ಕೂಡ ಈಗ ಗ್ರೋತ್ ಆಗಿದೆ. ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಅದು 6 ಮಂತ್ ಸ್ವಲ್ಪ ನೀಟಾಗಿ ನಿಲ್ತದೆ. ಆಮೇಲೆ ಸ್ವಲ್ಪ ಹೇರ್ ಗ್ರೋತ್ ಆದ ತಕ್ಷಣ ಅದು ನಮಗೆ ಕೆಳಕ್ಕೆ ಬರ್ತದೆ. ಸೊ ಹಾಗೆ ಇದು ಹೈಲೈಟಿಂಗ್ ಕಲರ್ ಕೂಡ ಹಾಗೆಯೇ ಹೇರ್ ಗ್ರೋತ್ ಆದ ತಕ್ಷಣ ಅದು ಎಂಡಿಗೆ ಬಂದು ನಿಲ್ತದೆ. ಅದು ಪರ್ಮನೆಂಟ್ ಆಗಿ ತುಂಬ ನೀಟಾಗಿ ಬರ್ತದೆ. ಹಾಗೂ ಅದು ಹೈಲೈಟ್ ಆಗುತ್ತೆ. ನಾವು ಫಂಕ್ಷನ್ಗೆಲ್ಲ ಹೋದಾಗ ಜಾಸ್ತಿ ಅಥವಾ ಹೊರಗಡೆ ಬಿಸಿಲಿಗೆಲ್ಲ ಹೋದಾಗ ಅದು ಹೇರ್ ಹೈಲೈಟಿಂಗ್ ಶೈನಿಂಗ್ ಟೈಪ್ ನಿಮಗೆ ಕಾಣ್ತದೆ. ಇದು ಪರ್ಮನೆಂಟ್ ಕಲರಿಂಗ್. ಸೊ ಹೈಲೈಟಿಂಗ್ ಕಲರಿಂಗ್ ಅಂತ ಹೇಳ್ತಾರೆ. ಕೆಲವರು ಇದನ್ನು ಮಾಡ್ತಾರೆ, ಹೆಚ್ಚಿನವರು ಈಗ ಮಾಡ್ತಾರೆ. ಸೊ ನಾನು ಕೂಡ ಆಲ್ರೆಡಿ ಒಂದು 2-3 ಸಲ ಮಾಡಿದೆ. ಸೊ ಅದು ಗ್ರೋತ್ ಆಗಿದೆ. ಮತ್ತು ಇವತ್ತು ಮಾಡೋಣ ಅಂತ ಟೈಮ್ ಇದೆ. ಸೊ ಹಾಗಾಗಿ ಇವತ್ತು ಮಾಡೋಣ ಅಂತ ವಿ ಹ್ಯಾವ್ ಟು ಪ್ಲ್ಯಾನ್ಡ್. ಸೊ ನೋಡೋಣ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿ ಕಲರಿಂಗ್ ಮಾಡಲಿಕ್ಕೆ ನಾನು ಇದಕ್ಕೆ ವ್ರ್ಯಾಪ್ ಪೇಪರ್ ಅಂತ ಬೇಕು. ಅದನ್ನು ಸ್ವಲ್ಪ ಕಟ್ ಮಾಡಿ, ಅಂದರೆ ಬೇರೆ ಹೇರಿಗೆ ಡಿಸ್ಟರ್ಬ್ ಆಗದಾಗೆ ನಾವು ಇದನ್ನು ಫೋಲ್ಡ್ ಮಾಡಿ ಹಾಕೋದು. ನಾನು ತೋರಿಸ್ತೇನೆ. ನೋಡಿ ಕಾಣ್ತದೆ. ಆಮೇಲೆ ಬ್ಯಾಕ್ ಸೈಡ್ ಕೂಡ ಕಲರಿಂಗ್ ಮಾಡಿದೆ. ನೋಡಿ, ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಬ್ಯಾಕ್ ಸೈಡ್ ಈ ಥರ. ಸೊ ಈ ಥರ ಬಟರ್ಫ್ಲೈ ಕಲರಿಂಗ್ ಎಲ್ಲ ಮಾಡಿದ ನಂತರ ನಾನು ನೆಕ್ಸ್ಟ್ ಕಟಿಂಗ್ ಮಾಡಿದ್ದೇನೆ. ನಾನು ಲೈಟಾಗಿ ಬಟರ್ಫ್ಲೈ ಕಟಿಂಗ್ ಮಾಡಿದ್ದು. ನಾನು ಈ ಥರ ಚೆಂದ ಕಾಣ್ತಿದ್ದೆಲ್ಲ. ಸೊ ತುಂಬ ಫ್ರೀ ಹೇರ್ ಬಿಟ್ಟರೆ ಮಾತ್ರ ಇದು ಲುಕ್ ಕಾಣೋದು. ನೀವು ಯಾವ ರೀತಿ ಕೆಲವರು ಸ್ಟೆಪ್ ವಿತ್ ಲೇಯರ್ ಎಲ್ಲ ಕೊಡ್ತಾರೆ. ಸೊ ಅದನ್ನು ನೀವು ಮುದ್ದೆ ಮಾಡಿ ಕಟ್ಟಿದ್ರೆ ಅದು ಏನು ನಿಮಗೆ ನೀಟಾಗಿ ಕಾಣೋದಿಲ್ಲ. ಸೊ ನಿಮಗೆ ಯಾರಿಗಾದರೂ ಈ ಥರ ಫ್ರೀ ಹೇರ್ ಬಿಡಲಿಕ್ಕೆ ಇದ್ದರೆ ಈ ಥರ ನೀಟಾಗಿ ಕಟಿಂಗ್ ಮಾಡಿ ಈ ಥರ ಕಲರಿಂಗ್ ಮಾಡಿದರೆ ತುಂಬ ಹೈಲೈಟಾಗಿ ಕಾಣುತ್ತೆ. ಆಮೇಲೆ ಇದು ಹೊರಗಡೆ ಹೋದಾಗ ಬಿಸಿಲಿಗೆಲ್ಲ ಸ್ವಲ್ಪ ಜಾಸ್ತಿ ಹೈಲೈಟ್ ಆಗುತ್ತೆ ನಿಮಗೆ. ಇದು ಪರ್ಮನೆಂಟು. ಇದೇನು ನೀವು ವಾಶ್ ಮಾಡಿದರೆ ಏನು ಹೋಗೋದಿಲ್ಲ. 1 ಮಂತ್ 15 ಡೇಸಲ್ಲೆಲ್ಲ ಇದು ಪರ್ಮನೆಂಟಾಗಿ ನಿಮಗೆ ಕಲರಿಂಗ್ ನೀಟಾಗಿ ಉಳಿತದೆ. ಸೊ ನಾನು ಸೆಲ್ಫ್ ಮಾಡಿದ್ದು. ಸೊ ಹೇಗಾಗಿದೆ ಅಂತ ನಿಮಗೆ ಕಮೆಂಟ್ಸ್ ಮೂಲಕ ಹೇಳಿ. ಯಾರಿಗಾದರೂ ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ನಾನು ಮುಂದಿನ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೆ ಟಾಟಾ, ಬಾಯ್.